ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾಡಿದ್ದೇನೆ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಹೌದು, ಇವತ್ತು ಚೆಕಪ್ಗೆ ಹೋಗಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಮತ್ತು ಒಂದಷ್ಟು ಬೇಜಾರ್ದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ಸಾರಿ ಯಾಕೆ ಫಸ್ಟೇ ಕೇಳ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಸಾರಿ ಕೇಳ್ತಿರೋ ರೀಸನ್ ಬಂದು ನನ್ನ ವಾಯ್ಸು ಹಾಳಾಗ್ಬಿಟ್ಟಿದೆ ಅಲ್ವಾ, ಸರಿಯಾಗಿ ಕೇಳಿಸೋದಿಲ್ಲ. ಸೊ ಯಾರೂ ಕೂಡ ಬೈಕೋಬೇಡಿ. ಯಾಕೆಂದರೆ ಊರಿಗೆಲ್ಲ ಹೋಗಿದೆ ಅಲ್ವಾ. ಸೊ ಬಿಳಗ್ಲಿ ಮತ್ತು ಮಲ್ಲಿಪುರ ಮತ್ತು ಮೈಸೂರು 3 ನೀರು ವ್ಯತ್ಯಾಸದಿಂದ ನೆಗಡಿ, ತಲೆಬಾದಿ ಮತ್ತು ಲೈಟಾಗಿ ಕೆಮ್ಮು ಎಲ್ಲ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಇವಾಗ ವೆದರ್ ಕೂಡ ನಿಮಗೆ ಗೊತ್ತು ಹೇಗಿದೆ ಅಂತ. ಸೊ ಹಾಗಾಗಿ ನಾನು ನಿಮಗೆ ಸಾರಿನ ಕೇಳ್ತಾ ಇರೋದು. ನನ್ನ ವಾಯ್ಸು ಕಂಪ್ಲೀಟಾಗಿ ಹೋಗಿದೆ. ಮತ್ತು ಇವತ್ತು ಗುರುವಾರ ನನಗೆ ಚೆಕಪ್ಪು ಇತ್ತು, ಹಾಗೆಯೇ ಸ್ಕ್ಯಾನಿಂಗ್ ಕೂಡ ಇತ್ತು. ಈ 2ನೇ ಮಗುಗಂತೂ ನಾನು ಮಾಡಿಸಿರೋ ಅಷ್ಟು ಸ್ಕ್ಯಾನಿಂಗು ನನ್ನ ಮಗನದ್ರಲ್ಲಿ ಇಷ್ಟು ನಾನು ಸ್ಕ್ಯಾನಿಂಗೇ ಮಾಡಿಸಿಲ್ಲ. ತುಂಬಾ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಏನೇನು ಬೇಕು ಎಲ್ಲನೂ ತೊಗೊಂಡೆ. ಹಾಗೇ ಅಕಸ್ಮಾತು ಇವತ್ತೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರೆ ಇರಲಿ ಅಂತ ಹೇಳಿ ಹಾಸ್ಪಿಟ್ಲು ಬ್ಯಾಗ್ ಆಲ್ಮೋಸ್ಟ್ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ. ಅದರದ್ದು ವ್ಲಾಗ್ ನಾನು ಮಾಡಿಲ್ಲ. ನಾನೇನಾದರೂ ಬಂದರೆ ಮಾಡೋಣ, ಇಲ್ಲಾಂದರೆ ಬೇಡ, ಇದೇ ಸಾಕು ಅಂತ ಹೇಳ್ಬಿಟ್ಟು ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆಯೇ ಸ್ಕ್ಯಾನಿಂಗ್ಗೆ ಹೋಗೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಅಂದರೆ 2 ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಅಲ್ಲಿ ತನಕ ಹೊಟ್ಟೆಗೆ ಊಟ ಏನು ತೊಗೊಳಕ್ಕೆ ಹೋಗಬೇಡಿ, ಏನಾದರೂ ಲೈಟಾಗಿ ಜ್ಯೂಸ್ ತೊಗೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ರಾಖಿಯವರು ಆ್ಯಪಲ್ ಜ್ಯೂಸ್ ಅಂತ ತಂದುಕೊಟ್ಟಿದ್ರು. ಸೊ ಅದನ್ನು ನೋಡ್ತಾ ಇದ್ದರೆ ನನಗೆ ವಾಂತಿ ಬರೋಂಗೆ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅದನ್ನೇ ಕುಡಿದು ಕೂತ್ಕೊಂಡೆ. ಕ್ರೌಡ್ ನೋಡಿ, ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಂತೂ ತುಂಬಾ ರಶ್ ಇರುತ್ತೆ. ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅಂದರೆ ಯಾಕೆ ಏನು ಅನ್ನೋದು ಕಂಪ್ಲೀಟ್ ವ್ಲಾಗ್ ಇದರಲ್ಲಿರುತ್ತೆ, ಮಿಸ್ ಮಾಡಿದೆ ನೋಡಿ. ಹಾಗೆಯೇ ಈ ಒಂದು ಸ್ಯಾರಿ ರಾಖಿಯವರು ಹೊರ್ಗಡೆನೇ ತಂದಿರೋದು. ಇದು ಬಂದು ಕಾಂಚೀವರಂ ಸ್ಯಾರಿ ಅಂತೆ. ಸೊ ಹಾಗಾಗಿ ಯಾರೋ ತಗೋತಾ ಇದ್ರು ಅಂತ ಹೇಳಿ ನನಗೂ ಮತ್ತು ನಮ್ಮ ಅಕ್ಕನಿಗೂ ಇಬ್ಬರಿಗೂ ಸೇರಿ ಈ 2 ಸ್ಯಾರಿನ ತಂದಿದ್ದಾರೆ. ಒಂದು ಈ ಥರ ಗ್ರೇ ಮತ್ತು ಲೈಟ್ ಗ್ರೀನ್ ಥರ, ಇನ್ನೊಂದು ಕ್ರೀಮು ಮತ್ತು ಪರ್ಪಲ್ ಕಲರ್ ಥರ. ಮತ್ತು ಈ ಒಂದು ಸ್ಯಾರಿ ಬಂದು ಗುರುವಾರಿಂದ ತರಿಸಿರೋದು. ತುಂಬಾ ಚೆನ್ನಾಗಿದೆ, ಕಾಟನ್ನಲ್ಲಿ ಬಂದಿರೋದು ಸ್ಯಾರಿ. ಸೊ ಮೊದಲಿಗೆ ಬೇಜಾರು ವಿಷಯ ಏನಪ್ಪ ಅಂದರೆ, ನಿಜವಾಗ್ಲೂ ಲಾಸ್ಟು ಅಂದರೆ 2 ಡೇಸ್ ಬ್ಯಾಕಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನಾಗಿದೆ ಅಂದರೆ ಗಾಯ್ಸ್, ಈ ಹಾಳಾದ ಫೋನು ನಿಜವಾಗ್ಲೂ ಈ ಓಪೋ ಫೋನು ಸ್ಟೋರೇಜ್ ಜಾಸ್ತಿ ಮೇಂಟೈನ್ ಮಾಡ್ಬೋದು ಅಂತ ಎಲ್ಲ ಥರನೂ ಸರ್ಚ್ ಮಾಡಿನೇ ನಾನು ಈ ಒಂದು ಫೋನನ್ನು ತೊಗೊಂಡಿದ್ದು. ಬಟ್ಟು 1 ಇಯರ್ ಆಗಿದೆ ಅಷ್ಟೇ ಫೋನ್ ತೊಗೊಂಡು. ಆಲ್ರೆಡಿ ಇವಾಗ ತುಂಬಾ ಬಿಸಿ ಬಂದುಬಿಡುತ್ತೆ. ಯಾಕೆ ಬರುತ್ತೆ ಏನು ಅನ್ನೋದು ನಿಜ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಇವಾಗ ಜಾಸ್ತಿ ನೆಟ್ ಯೂಸ್ ಮಾಡಿಸ್ತೀನಲ್ಲ, ಅದಕ್ಕೋ ಏನೋ ಒಂದು ಗೊತ್ತಿಲ್ಲ. ಮೊನ್ನೆ ಜಸ್ಟ್ ಒಂದು ನಮ್ಮ ಮನೆಗೆ ಹೋಗಿದ್ದು ವಿಡಿಯೋ. ಹಾಗೆಯೇ ನಮ್ಮದು ಸ್ವಲ್ಪ ಕಾರ್ದು ರಿಪೇರಿ ಇತ್ತು, ಅದ್ರದ್ದು 2 ಸೇರಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ಇಷ್ಟಪಟ್ಟು ಮಾಡಿದ ವಿಡಿಯೋ ಅದು. ಎಷ್ಟು 18 ನಿಮಿಷದ ವ್ಲಾಗ್ ಆಗಿತ್ತು ಅದು. 18 ನಿಮಿಷದ ವ್ಲಾಗು ಇವಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ನಾನು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಇನ್ನೇನು 20 ಸೆಕೆಂಡ್ಸ್ ಏನೋ ಅಷ್ಟೇ ಇದ್ದಿದ್ದು. ನಾನೇನು ಮಾಡಿದೆ, ಅಪ್ಲೋಡ್ಗೆ ಇಟ್ಬಿಟ್ಟು ಫೋನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಮಲಗಿದ್ದೆ. ನನ್ನ ಮಗ ಬಂದ. ಒಂದು ವಿಷಯದಲ್ಲಿ ನನ್ನ ಮಗ ಬಂದು ನಂಗೆ ಒಳ್ಳೇದು ಮಾಡ್ದ ಅಂತಲೇ ಹೇಳ್ಬೋದು. ಯಾವ ದೇವ್ರು ಕಾಪಾಡಿದೆಯೋ ಏನೋ ನಿಜ ಗೊತ್ತಿಲ್ಲ. ಏಕೆಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಗೇ ಮಲ್ಕೊಬಿಟ್ಟಿದ್ದೀನಿ. ಅವನು 2 ಗಂಟೆಗೆ ಬಂದು ಅಮ್ಮ ಅಂತ ನನ್ನ ಬೆಚ್ಚಿ ಎದುರಿಸ್ದ. ಆಮೇಲೆ ಎದ್ಬಿಟ್ಟು ಟೈಮ್ ಎಷ್ಟಾಯಿತು, ಇಷ್ಟು ಬೇಗ ಬಂದಿದೆಯಲ್ಲ ಅಂತ ಇದ್ದೆ.
ಇಲ್ಲ ಮಮ್ಮ ನಾನು ಕರೆಕ್ಟಾಗಿ ಬಂದಿದ್ದೀನಿ, ನೀವು ಮಲಗಿಬಿಟ್ಟಿದ್ರಾ, ಸಾರಿ ಬೇಜಾರು ಎದ್ದೊಳಿಸ್ಬಿಟ್ಟೆ, ಮಲ್ಕೊಳ್ಳಿ ಅಂತ ಇದ್ದ. ಸರಿ ಆಯಿತು ಅಂತ ಹೇಳಿ ಪಕ್ಕದಲ್ಲಿ ಇತ್ತಲ್ಲ ಫೋನು, ಎತ್ತಿ ನೋಡಿದ್ರೆ ಫುಲ್ಲು ಪಿಲ್ಲೋ ಎಲ್ಲ ಫುಲ್ಲು ಬಿಸಿ ಬಿಸಿ. ಫೋನಂತೂ ಎಷ್ಟು ಸುಡ್ತಾ ಇದೆ ಅಂದರೆ ಕೆಂಡದೊಳಗಡೆ ಹಾಕಿರೋ ಥರ ಬಿಸಿ ಬಿಸಿ. ನನಗಂತೂ ಫುಲ್ ಭಯನೇ ಆಗೋಯ್ತು. ಏನಪ್ಪ ಹಿಂಗಾಗೋಗಿದೆ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಪೌಚೆಲ್ಲ ತೆಗೆದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ಫುಲ್ಲೆಲ್ಲ ಮಾಡ್ತಾಯಿದ್ದೀನಿ. ಏನು ಮಾಡಿದ್ರು ಅದು ಕಮ್ಮಿನೇ ಆಗ್ತಾಯಿಲ್ಲ ಬಿಸಿ. ಫೈನಲಿ ಏನು ಮಾಡಿದೆ ಅಂದರೆ ಎಲ್ಲ ವೀಡಿಯೋಸು ಏನೇನಿತ್ತು ಪ್ರತಿಯೊಂದು ನೋಡಿ, ಅಂದರೆ ಮೆಮೊರಿ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತಲ್ಲ, ಎಲ್ಲ ಹೆಂಗಿರೋ ಅಪ್ಲೋಡ್ ಆಗಿಬಿಟ್ಟಿದೆ ಅಂತ ಹೇಳಿ ಎಲ್ಲ ವೀಡಿಯೋನು ಡಿಲೀಟ್ ಮಾಡಿಬಿಟ್ಟೆ. ಎಡಿಟಿಂಗ್ ಮಾಡಿರೋ ವೀಡಿಯೋ, ಮಾಮೂಲಿ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದೆ. ತುಂಬ ಒಂದಷ್ಟು ವೀಡಿಯೋಸು, ಫೋಟೋಸ್ಗಳು, ಆ್ಯಪ್ಗಳು ಎಲ್ಲನೂ ಡಿಲೀಟ್ ಮಾಡಿ, ಆಮೇಲೆ ಫೋನ್ನ ಸ್ವಿಚ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಬಟ್ಟೆಲಿ ಅದನ್ನು ಸುತ್ತಿ ಮಡಗಿ, ಆಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟು ನಾನು ಫೋನ್ನ ಮುಟ್ಟಿರೋದು. ಆವಾಗ ಅದು ಮಾಮೂಲಿ ಅಂದರೆ ಸ್ಥಿತಿಗೆ ಬಂದಿದ್ದು. ಅಲ್ಲಿ ತನಕನೂ ಫೋನು ತುಂಬಾ ಬಿಸಿ ಬಿಸಿ ಆಗಿತ್ತು. ಏನು ಅಂದರೆ ಕೆಂಡ ಮುಟ್ದಂಗೆ ಅನ್ನಿಸ್ತಾಯಿತ್ತು. ನಿಜವಾಗ್ಲೂ ಮೊಬೈಲು ತುಂಬಾ ಅಪಾಯಕಾರಿ. ಯಾವಾಗಲೂ ನೆಟ್ಟನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೊಬೈಲನ್ನು ಆದಷ್ಟು ಹತ್ರದಲ್ಲಂತೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನೆನ್ನೆ ನನ್ನ ಮಗ ಬರೋದು ಲೇಟಾಗಿದ್ದಿದ್ರು ಗ್ಯಾರಂಟಿ ನನ್ನ ಫೋನ್ ನಿಜ ಸಿಡ್ದೋಗ್ತಾಯಿತ್ತು. ಇಲ್ಲಾಂದರೆ ನಾನು ಪಕ್ಕದಲ್ಲೇ ಮಲಗಿದ್ದು. ನಾನು ತಲೆ ಹತ್ರ ದಿಂಬಿಟ್ಟಿದ್ದೀನಿ ಅಲ್ವಾ, ಆ ದಿಂಬು ಪಕ್ಕದಲ್ಲೇ ಇಟ್ಟಿದ್ದು. ಸೊ ನನಗೂ ಕೂಡ ಏನಾದರೂ ಎಫೆಕ್ಟ್ ಆಗ್ತಿತ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಇಷ್ಟೇ, ಯಾರೂ ಕೂಡ ಮೊಬೈಲ್ನ ಯೂಸ್ ಮಾಡದೆ ಅಂತೂ ಇರೋದಕ್ಕಾಗಲ್ಲ. ಯೂಸ್ ಮಾಡಿ, ಆದರೆ ಆದಷ್ಟು ಮಲ್ಕೊಳ್ಳುವಾಗ ನೀವು, ಆಮೇಲೆ ಮಕ್ಕಳಿರೋರಂತೂ ಮನೇಲಿ ಜಾಸ್ತಿ ಹತ್ರದಲ್ಲಂತೂ ಮೊಬೈಲಂತೂ ಇಡೋಕ್ಕೆ ಹೋಗಬೇಡಿ. ಸೊ ಇದೊಂದು ಅನುಭವ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಅಂದರೆ 14ನೇ ತಾರೀಕು ರಿಪೋರ್ಟ್ ತೋರಿಸಿರಲಿಲ್ಲ. ಕೆಲವರು ಹೇಳಿದರು ಪರ್ಸ್ನಲಾಗೂ ಕೂಡ ಮೆಸೇಜ್ ಮಾಡಿ. ಅಂದರೆ ಬ್ಲಡ್ ರಿಪೋರ್ಟ್ ತೋರಿಸಿದೆ, ಬಟ್ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿರಲಿಲ್ಲ. ನೋಡಿ ಇವಾಗ ಫೈನಲಿ ತೋರಿಸ್ತಾ ಇದ್ದೀನಿ. ಇದು 11ನೇ ತಿಂಗಳು ನನ್ನ ಮಗನ್ನ ಕರ್ಕೊಂಡೋಗಿ ಮಾಡಿಸ್ಕೊಬಂದಿದ್ನಲ್ಲ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಇದರಲ್ಲಿ ಪ್ಲೆಸೆಂಟಾ ಬಂದು ಪೋಸ್ಟರ್ ಆ್ಯಂಡ್ ರೈಟ್ ಲೆಟರಲ್ ವಾಲ್ ಗ್ರೇಡ್ ಬಂದು 2 ಅಂತ ಇದೆ. ಅದು ಬಿಟ್ಟರೆ ನನಗೆ 36 ವೀಕ್ಸ್ ಆಗಿ 1 ಡೇ ಆಗಿತ್ತು. ಮತ್ತು ಪಾಪು ವೆಯ್ಟು 2873 ಇಷ್ಟಿತ್ತು. ಅಂದರೆ 2.25 kg ಇದೆ. ಸೊ ಪಾಪು ವೆಯ್ಟು ಇದಾಗಿದೆ. ಮತ್ತು ಹಾಗೆಯೇ ಪಾಪುದು ಅಂದರೆ ನನಗೆ ಡೆಲಿವರಿ ಡೇಟ್ ಕೂಡ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಡಿಸೆಂಬರ್ 6/12 2025, ಅಂದರೆ 6ನೇ ತಾರೀಕಿಗೆ ಇದ್ದಿದ್ದು. ಸೊ ಇದೇ ಡೇಟು ಅಂತಲೇ ನಾನು ಕನ್ಫರ್ಮ್ ಆಗಿ ಅಂದ್ಕೊಂಡಿದ್ದು. ಅದಾದಮೇಲೆ ಇದು ಬಂದು 14ನೇ ತಾರೀಕಿದು. ಮತ್ತು ನಾನು ನಿನ್ನೆ ಸ್ಕ್ಯಾನಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನಿಮಗೆ, ಯಾವತ್ತು ನಿನ್ನೆ 27ನೇ ತಾರೀಕಲ್ಲಿ. ಆ ಡೇಟಲ್ಲಿ ನನಗೆ EDD ಬಂದಿರೋದು 13ನೇ ತಾರೀಕು 12ನೇ ತಿಂಗಳು, ಅಂದರೆ ಡಿಸೆಂಬರ್ಗೆ ಡೇಟ್ ಇರೋದು ಅಂತಲೇ ಕನ್ಫರ್ಮ್ ಆಗಿದ್ದು. ತುಂಬಾ ಖುಷಿಯಾಗ್ಬಿಡ್ತು. ಬಟ್ಟು ಪಾಪು ಅಂದರೆ ವೀಕ್ಸ್ ಬಂದು 38 ವೀಕ್ಸ್ ಆಗಿದೆ. ಪಾಪು ವೆಯ್ಟ್ ಬಂದು 3 kg 300 ಗ್ರಾಮ್ ಇದೆ. ಸೊ ನಮಗೆ ಏನಪ್ಪ ಇವಾಗ ಪ್ರಾಬ್ಲಮ್ ಆಗಿರೋದು ಅಂದರೆ ಪಾಪು ವೆಯ್ಟು ಜಾಸ್ತಿ ಆಗಿರೋದು, ಮತ್ತು ನಮಗೆ ಸಿಸರಿನ್ ಆಗಿರೋದ್ರಿಂದ, ಸೆಕ್ಷನ್ ಆಗಿರೋದ್ರಿಂದ ಬೇಗನೆ 1 ವೀಕು ಬೇಗನೆ ನಮಗೆ ಡೆಲಿವರಿನ ಮಾಡ್ತಾರೆ. ಅಂದರೆ ಆ ಡೇಟ್ಗೆ ನಮ್ಮನ್ನ ಅಟೆಂಡ್ ಮಾಡಲ್ಲ. ಸೊ ಹಾಗಾಗಿ ನೆನ್ನೆನೇ ನೋಡಿ ಎಲ್ಲ ಚೆಕಪ್ಪೆಲ್ಲ ಆಗಿ BP ಮತ್ತು ವೆಯ್ಟು ಎಲ್ಲ ಚೆಕ್ ಮಾಡಿ ನೆನ್ನೆನೇ ನನಗೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಬರ್ಕೊಟ್ಟಿದ್ರು. ಬಟ್ ಇವಾಗ ನನಗೆ ಪ್ರೆಸೆಂಟ್ಲಿ ನೋಡಿ
ಕೋಲ್ಡ್ ಆಗಿರೋದ್ರಿಂದ ಕಫ ಮತ್ತು ನೆಗಡಿ ತಲೆಬಾದಿ 2 ದಿನದಿಂದ ಇದೆ. ಅದು ಕಮ್ಮಿ ಆಗಿಲ್ಲ ಅಂತ ಹೇಳ್ದಕ್ಕೆ ಈ 1 ದಿನದ್ದು ಪೋಸ್ಟ್ಪೋನ್ ಆಯಿತು. ಹಾಗೂ ನನಗೆ ಅವ್ರು ಹೇಳಿದ್ದು ಇವತ್ತು ಅಡ್ಮಿಟ್ ಆಗಿ 2 ದಿನ ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟು ಶನಿವಾರ ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾನು ಮನೆಗೆ ಹೋಗಿ ಶನಿವಾರನೇ ಬಂದು ಅಡ್ಮಿಟ್ ಆಗ್ತೀನಿ ಅಂತ ಹೇಳಿ ಬಂದೆ. ನೋಡಿ ಇಲ್ಲಿ ನಂದು ಸಿಗ್ನೇಚರು ಮತ್ತು ನಮ್ಮ ಅತ್ತಿಗೆದು ಅವ್ರದ್ದು ಕೂಡ ಸಿಗ್ನೇಚರನ್ನು ತಗೊಂಡು ನಮ್ಮನ್ನ ಕಳಿಸ್ಕೊಟ್ಟಿದ್ದು. ನಾವು ಬಂದಿದ್ದು ನೈಟು 7 ಗಂಟೆ. ಅಲ್ಲಿ ತನಕ ನಮ್ಮನ್ನ ಅಲ್ಲೇ ಇರಿಸ್ಕೊಂಡಿದ್ರು. ಇದು ಚೆಲುವಾಂಬ ಹಾಸ್ಪಿಟ್ಲದು. ಮತ್ತು ಇದು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಚೆಲುವಾಂಬ ಹಾಸ್ಪಿಟ್ಲದೇ 11 ಪಾಯಿಂಟ್ ಇರೋದು, ಅಂದರೆ ನಂದು ಬ್ಲಡ್ ಗ್ರೂಪು. ಸೊ ಹಾಗಾಗಿ ನಾನು ಇವಾಗ ಸ್ಯಾಟರ್ಡೆ ಹೋಗಿ ಅಡ್ಮಿಟ್ ಆಗಬೇಕು. ಅಂದರೆ ಶನಿವಾರ ಏನಾಗುತ್ತೋ ಏನೋ ಗೊತ್ತಿಲ್ಲ. ಲೈಟಾಗಿ ಸ್ವಲ್ಪ ಭಯ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಡಿಸೆಂಬರ್ ತಿಂಗಳಲ್ಲಿ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಕಾರಣಗಳಿಂದ ಬೇಗನೆ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಗುರುವಾರನೇ ಅಡ್ಮಿಟ್ ಆಗಬೇಕಾಗಿತ್ತು. ಇವಾಗ ಅದೇ ಹೇಳಿದ್ನಲ್ಲ, ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ 2 ಡೇಸ್ ಮುಂದೆ ಹೋಗಿದೆ. ಅಲ್ಲಿ ತನಕ ಇವಾಗ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಅದಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ತೊಗೋತಾ ಇದ್ದೀನಿ. ಇವತ್ತೊಂದು ದಿನ ಅಷ್ಟೇ. ಶನಿವಾರ ಮಾರ್ನಿಂಗೇ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಶನಿವಾರ ಸ್ವಲ್ಪ ಲೇಟಾಗಿ ಹೋಗಿ ಅಡ್ಮಿಟ್ ಆಗಿ, ಆದರೆ ಮಧ್ಯಾಹ್ನ ಅಥವಾ ಈವ್ನಿಂಗು ಅಲ್ಲಿ ಡೆಲಿವರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಏಕೆಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಆ ಡೇಟ್ ತನಕ ಕಾಯೋದಕ್ಕೆ ಆಗೋದಿಲ್ವಂತೆ. ಸ್ವಲ್ಪ ಬೇಗನೆ ಮಾಡಬೇಕು ಅಂತ ಹೇಳಿ ನಾನು ಇವಾಗ ಅಡ್ಮಿಟ್ಗೆ ಹೋಗಬೇಕಾಗಿದೆ. ಯಾವುದಾಗುತ್ತೋ ಅನ್ನೋ ಚಿಂತೆ ಎಲ್ಲರಿಗೂ ಆಗಿದ್ರೆ, ನನಗಂತೂ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗ್ಬೇಕಲ್ಲ ಅನ್ನೋದೇ ಸ್ವಲ್ಪ ಜೀವ ಪುಕ್ಕ ಪುಕ್ಕ ಅಂತ ಇದೆ. ಆದಷ್ಟು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ಅದೇ ನಿಮಗೆ ಹೇಳಿದೆ ಅಲ್ವಾ, 2 ವ್ಲಾಗು ಲಾಸ್ಟಲ್ಲಿ 1 ವ್ಲಾಗ್ ಹಾಕಿ ಅದು ಡಿಲೀಟ್ ಆಗೋಯಿತು ಅಂತ. ಆ ವ್ಲಾಗಲ್ಲಿ ತಿಳಿಸಿದ್ದೇನಪ್ಪ ಅಂದರೆ, ನಂದು ಕಾಲುಗಳು ಕಂಪ್ಲೀಟಾಗಿ ಊದ್ಕೊಬಿಟ್ಟಿತ್ತು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿದೆ, ಅದೆಲ್ಲ ಡಿಲೀಟ್ ಆಗೋಯಿತು. ತುಂಬಾ ಬೇಜಾರಾಗ್ಬಿಡ್ತು. ಅದಾದಮೇಲೆ ಇನ್ನು ವೀಡಿಯೋನ ನಾನು ಮಾಡೋದಿಲ್ಲ ಅಂತಲೂ ಕೂಡ ಹಾಕಿದೆ. ಏಕೆಂದರೆ ಇನ್ನು ನನಗಾಗಿರೋದು ಸಿ ಸೆಕ್ಷನು. ಸೊ ನನಗೆ ಕಂಪ್ಲೀಟಾಗಿ ರೆಸ್ಟ್ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು ಇನ್ನು ವ್ಲಾಗ್ಗಳಾಗಲಿ ರೀಲ್ಸ್ಗಳಾಗಲಿ ನಾನು ಅಪ್ಲೋಡ್ ಮಾಡೋದಿಲ್ಲ. ಸ್ವಲ್ಪ ದಿನ ನನಗೆ ಟೈಮ್ ಬೇಕು. ಅದೆಲ್ಲ ನಾನು ರಿಕವರಿ ಆದಮೇಲೆ ನಾನು ಮಾಡೋದು. ಅಕಸ್ಮಾತ್ ನನಗೆ ಬೇರೆಯವರು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ, ಅಂದರೆ ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಕಂಪ್ಲೀಟಾಗಿ ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಡ್ತೀನಿ. ನಾನು ಈ ಬೇಬಿ ಬರೋ ಅಷ್ಟರಲ್ಲಿ ಮಾನಿಟೈಸನ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 1K ಫಾಲೋವರ್ಸು ಕಂಪ್ಲೀಟ್ ಆಗಿದ್ದಾರೆ. ಮಾನಿಟೈಸನ್ ಮಾತ್ರ ಆನ್ ಆಗಿಲ್ಲ. ಅಂದರೆ ಏನು ಖುಷಿ ಅಂದರೆ 1,000 ಜನ ಸಂಪಾದನೆ ಮಾಡಿದ್ದೀನಿ ಅಲ್ವ, ಅದೇ ಖುಷಿ. ಬಟ್ ಏನು ಅಂದರೆ ವ್ಯೂಸ್ ಹೋಗ್ತಾಯಿಲ್ಲ. ಪ್ಲೀಸ್ ಆದಷ್ಟು ನನ್ನ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.